ಮಾತಾಡ್ಬಿಟ್ಟಿರ. ಭಾರತದ ಇತಿಹಾಸವನ್ನು, ಆಧ್ಯಾತ್ಮಿಕ ಪರಂಪರೆಯನ್ನು ನೋಡಿದಾಗ ನಮಗೆಲ್ಲ ಸಿಗುವ ಒಂದು ಅಂಶವೇನೆಂದರೆ, ಹಿಂದೆ ವೇದಗಳ ಕಾಲದಲ್ಲಿ ಇದ್ದಂತಹ ಬ್ರಾಹ್ಮಣ ಎಂದರೆ ಅದು ಕೇವಲ ವ್ಯಕ್ತಿಯಲ್ಲ, ಅದೊಂದು ಮನಸ್ಸಿನ ಸ್ಥಿತಿ. ಅದಾದ ನಂತರ ಬಂದಿದ್ದು ಭಗವಾನ್ ಬುದ್ಧರ ಶ್ರಮಣ ಪರಂಪರೆ. ಶ್ರಮಣ ಎಂಬ ಪರಂಪರೆ ನೋಡಿ, ಬ್ರಾಹ್ಮಣ ಎಂಬ ಪರಂಪರೆಯಿಂದಲೇ ಬಂದಿರುತ್ತದೆ. ನಿಜ ಬ್ರಾಹ್ಮಣರೇ ನಿಜ ಶ್ರಮಣರು ಕೂಡ ಆಗುತ್ತಾರೆ. ನಿಜ ಶ್ರಮಣರೇ ಬ್ರಾಹ್ಮಣರು ಕೂಡ ಆಗುತ್ತಾರೆ. ಅದಾದ ನಂತರ ನಮ್ಮ ಬಸವಣ್ಣನವರು ಬಂದ ನಂತರ ಶರಣ ಪರಂಪರೆ ಬರುತ್ತೆ. ಶ್ರಮಣ ಪರಂಪರೆಯು ಶರಣ ಪರಂಪರೆಯಾಗುತ್ತದೆ. ಬ್ರಾಹ್ಮಣ, ಶ್ರಮಣ, ಶರಣ ಎಲ್ಲವೂ ಮೂಲ ಬ್ರಹ್ಮತ್ವ, ಬ್ರಾಹ್ಮಣದಿಂದಲೇ ಬಂದಿರುತ್ತದೆ. ಅದಾದ ನಂತರ ಇತ್ತೀಚೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಲ್ಲಿ ಜ್ಞಾನಿಗಳ ಪರಂಪರೆ ಬರುತ್ತದೆ. ಜ್ಞಾನಿಗಳು ನೋಡಿ, ಬ್ರಾಹ್ಮಣ, ಶ್ರಮಣ, ಶರಣ ಮತ್ತು ಜ್ಞಾನಿ. ಈ ಶ್ರಮಣ, ಬ್ರಾಹ್ಮಣ, ಶರಣ ಮೂರನ್ನು ಅರಿತು ಧರ್ಮ ಸತ್ಯದ ಪಥಕ್ಕೆ ಯಾರು ಹೆಜ್ಜೆಯನ್ನಿಡುತ್ತಾರೋ ಅವರೇ ಜ್ಞಾನಿಗಳು, ಅವರೇ ಜ್ಞಾನ ಮಾರ್ಗದ ಯೋಗಿಗಳು. ಇನ್ನು ಉಳಿದಿದ್ದೆಲ್ಲವೂ ಇವರ ಹೆಸರನ್ನು ಹೇಳಿಕೊಂಡು ಸಮಾಜದಲ್ಲಿ ನಡೆಯುತ್ತಿರುವ ಜಾತಿ ಮತಾಂಧತೆ, ಇದೆಲ್ಲವೂ ಜನಸಾಮಾನ್ಯರ ಬದುಕಿಗೆ ಅನಿವಾರ್ಯವಿರಬಹುದು, ಆದರೆ ಇದ್ಯಾವುದು ಸತ್ಯವಲ್ಲ. ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಈಗಿನ ವಿಜ್ಞಾನದ ಶತಮಾನದಲ್ಲೂ ಸಹ ಭಾರತದಲ್ಲಿ ಇನ್ನೂ ಜಾತಿಯ ಬಗ್ಗೆ 2000 ವರ್ಷ 800 ವರ್ಷಗಳ ಹಿಂದೆ ಆಗಿ ಹೋದ ಘಟನೆಗಳ ಬಗ್ಗೆ TV ಮಾಧ್ಯಮಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾತನಾಡಿ ಅವರ ಸಮಯವನ್ನು ವ್ಯರ್ಥ ಮಾಡಿ, ಜನಗಳ ಸಮಯವನ್ನು ವ್ಯರ್ಥ ಮಾಡುತ್ತಿರುವ ಬುದ್ಧಿಜೀವಿಗಳಿಗೆ ನನ್ನ ಮನವಿ ಏನೆಂದರೆ, ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ, ರಾಜಕೀಯ, ಅಧಿಕಾರಶಾಹಿ, ಗೂಳಿತನ, ಹಣದ ವ್ಯಾಮೋಹ, ಪ್ರಕೃತಿ ನಾಶ, ಹಣಕ್ಕಾಗಿ ಏನನ್ನೂ ಮಾಡಲು ಸಿದ್ಧವಿರುವ ನಮ್ಮ ರಾಜಕಾರಣಿಗಳು ಈ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕು. ಹಿಂದೆ ಭಗವಾನ್ ಬುದ್ಧರು ವೇದಗಳ ಹೆಸರಲ್ಲಿ ನಡೆಯುತ್ತಿದ್ದ ಅಸ್ಪೃಶ್ಯತೆ ಅಥವಾ ಟೆರರಿಸಂ ವಿರುದ್ಧ ಧ್ವನಿ ಎತ್ತಿದರು. ಬಸವಣ್ಣನವರು ವೇದಗಳ ಹೆಸರಲ್ಲಿ ನಡೆಯುತ್ತಿದ್ದ ಮೂಢನಂಬಿಕೆ, ಮೂಢಭಕ್ತಿಯ ವಿರುದ್ಧ ಧ್ವನಿ ಎತ್ತಿದರು. ಅಂಬೇಡ್ಕರ್ ಅವರು ವೇದಗಳ ಹೆಸರಲ್ಲಿ ನಡೆಯುತ್ತಿದ್ದ ಜಾತಿ ಮತಾಂಧತೆ, ಅಸ್ಪೃಶ್ಯತೆ ವಿರುದ್ಧ ಧ್ವನಿ ಎತ್ತಿದರು. ಇಂದು ಈ ಮೂರೂ ಜನಗಳ ಹೆಸರುಗಳನ್ನು ಹೇಳಿಕೊಂಡು ಬೇಳೆ ಬೇಯಿಸುತ್ತಿರುವ ರಾಜಕಾರಣಿಗಳು, ಅಧಿಕಾರಶಾಹಿ ವರ್ಗ, ರಾಜಕೀಯ ವರ್ಗ ಮತ್ತು ಬುದ್ಧಿಜೀವಿಗಳ ವರ್ಗ, ಈ ಮೂವರು ವ್ಯಕ್ತಿಗಳು ಯಾವುದರ ವಿರುದ್ಧ ಹಿಂದೆ ಧ್ವನಿ ಎತ್ತಿದರೋ ಅದೇ ರೀತಿ ಇಂದು ಇವತ್ತಿನ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ. ಅದು ಬಿಟ್ಟು ಬ್ರಾಹ್ಮಣರ ವಿರುದ್ಧ, ಲಿಂಗಾಯತರ ವಿರುದ್ಧ, ಅವರ ವಿರುದ್ಧ, ಇವರ ವಿರುದ್ಧ ಸುಮ್ಮನೆ ಸಮಯ ವ್ಯರ್ಥ ಮಾಡುವುದು, ಮಾತನಾಡುವುದು, ಇದು ಯಾರಿಗೂ ಉಪಯೋಗವಿಲ್ಲ. ಈ ಬುದ್ಧಿಜೀವಿಗಳು ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕು. ಭ್ರಷ್ಟಾಚಾರದ ವಿರುದ್ಧ, ಬಡತನದ ವಿರುದ್ಧ, ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕು. ಅದು ಬಿಟ್ಟು ಹಿಂದೆ ನಡೆದಂತಹ ವಿಚಾರಗಳನ್ನು ಹೇಳಿಕೊಂಡು ಕೂತರೆ ಅದರಿಂದ ಯಾವುದೇ ಉಪಯೋಗವಿಲ್ಲ. ಮತ್ತು ಹಿಂದೆ ಅವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನು ಬೇಕಿತ್ತು ಅದು ಆಗ ಇತ್ತು, ಇವತ್ತಿಗೆ ಏನಿದೆ ಅದು ಇದೆ. ಇವತ್ತಿಗೂ ಕೂಡ ರಾಜಕೀಯ, ಬಂಡವಾಳಶಾಹಿ ಪದ್ಧತಿ, ಕಾರ್ಪೊರೇಟ್ ಉದ್ಯಮಗಳು, ಇವೆಲ್ಲ ಅಸ್ಪೃಶ್ಯತೆ ಅಥವಾ ಮೂಢನಂಬಿಕೆ ಅಥವಾ ಈ ಮೇಲು ಕೀಳು ಜೀತ ಪದ್ಧತಿ, ಜಾತಿ ವಿರುದ್ಧ ಪದ್ಧತಿಗೂ ಇದಕ್ಕೂ ಏನು ಅಂತಹ ವ್ಯತ್ಯಾಸಗಳಿರುವುದಿಲ್ಲ. ಯಾಕೆಂದರೆ ಯಾವ ಕಾರ್ಪೊರೇಟ್ ಕಂಪನಿಗಳು ತನ್ನ ಉದ್ಯೋಗಿಗಳಿಗೆ ಲಾಭವನ್ನು ಶೇರ್ ಮಾಡುವುದಿಲ್ಲ.
ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನಾವು ಹಾಕಿದ ಓಟನ್ನು ಬಳಸಿಕೊಂಡು ನಮ್ಮನ್ನೇ ನಾಯಿಗಳ ರೀತಿ ಬಳಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಮಾತನಾಡಿದರೆ ಮಾತ್ರ ಅವರು ಜ್ಞಾನಿಗಳಾಗುತ್ತಾರೆ. ಹಿಂದಿನದನ್ನು ಹೇಳಿಕೊಂಡು ಬೇಳೆ ಬೇಯಿಸಿಕೊಳ್ಳುವವರು ಅಜ್ಞಾನಿಗಳು, ಬುದ್ಧಿಜೀವಿಗಳು, ಮತ್ತೆ ಅಂಧಕಾರದಲ್ಲಿ ಇನ್ನೂ ಪಾಸ್ಟಲ್ಲಿ ಬದುಕುತ್ತಿರುವ ಹಳಸಿ ಹೋದ ಅನ್ನದ ರೀತಿ ಅವರ ಮೆದುಳುಗಳಿರುತ್ತವೆ. ಧನ್ಯವಾದಗಳು.